ಶಿವಮೊಗ್ಗ ಜಿಲ್ಲೆಯ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳಿಗೆ ಕೊನೆಗೂ ಮಧ್ಯಂತರ ಜಾಮೀನು ಮಂಜೂರಾಗಿದೆ. ರಾಮಕಥಾ ಕಾರ್ಯಕ್ರಮದ ಗಾಯಕಿ ಪ್ರೇಮಲತಾರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರಾಘವೇಶ್ವರ ಶ್ರೀಗಳ ವಿರುದ್ಧ ತನಿಖೆಗೆ ಹೈಕೋರ್ಟ್ ಅಸ್ತು ಎಂದಿತ್ತು. ಶ್ರೀಗಳನ್ನು ಬಂಧಿಸುವಂತೆ ಪೊಲೀಸರಿಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಸೂಚನೆಯನ್ನು ನೀಡಿತ್ತು. ಆದರೆ ಶ್ರೀಗಳು ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು. ಇದೀಗ ಸೆಷನ್ ಕೋರ್ಟ್ ಶ್ರೀಗಳಿಗೆ ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ. ಖುಷಿಯಾಗಿದೆ. ನಮಗೆ ನ್ಯಾಯ ಸಿಗೋ ಭರವಸೆ ಸಿಕ್ಕಿದೆ. ಅಷ್ಟಾದರೂ ಬಗೆಹರಿದ್ರು ಸಾಕು. ಎಸ್ 2007ರಲ್ಲಿ ನಡೆದಂಥ ಒಂದು ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳಿಗೆ ಇವತ್ತು ಕೊನೆಗೂ ಜಾಮೀನು ಮಂಜೂರಾಗಿದೆ. ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ ಸೆಷನ್ಸ್ ಕೋರ್ಟ್. ರಾಮಕಥಾ ಕಾರ್ಯಕ್ರಮದ ಗಾಯಕಿ ಪ್ರೇಮಲತಾ ಅವರಿಗೆ ಲೈಂಗಿಕ ಕಿರುಕುಳ ಕೊಟ್ಟಂಥ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಘವೇಶ್ವರ ಶ್ರೀಗಳ ವಿರುದ್ಧ ತನಿಖೆಗೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಶ್ರೀಗಳನ್ನು ಬಂಧಿಸಬೇಕು ಅಂತ ಕೂಡ ಪೊಲೀಸರಿಗೆ ಸೂಚನೆಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಕೊಟ್ಟಿತ್ತು. ಆದರೆ ಶ್ರೀಗಳು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ಇವತ್ತು ಜಾಮೀನು ಅರ್ಜಿಯನ್ನು ಪುರಸ್ಕರಿಸಿದಂಥ ನ್ಯಾಯಾಲಯ ಬೆಂಗಳೂರಿನ ಸೆಷನ್ ಕೋರ್ಟ್ ಅದಕ್ಕೆ ಒಂದು ಮನ್ನಣೆಯನ್ನು ಕೊಟ್ಟಿದೆ. ಇದೀಗ ಸೆಷನ್ಸ್ ಕೋರ್ಟ್ ಒಂದು ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನು ಶ್ರೀಗಳಿಗೆ ಮಂಜೂರು ಮಾಡಿದೆ. ಇನ್ನು ಹೈಕೋರ್ಟ್ ಶ್ರೀಗಳ ತನಿಖೆಗೆ ಅಸ್ತು ಎಂದಿದ್ದ ಬೆನ್ನಲ್ಲೇ ರಾಘವೇಶ್ವರ ಶ್ರೀಗಳು ಕೆಕ್ಕಾರ ಮಠದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ತನಿಖೆಯಿಂದ ಮಾತ್ರ ಎಲ್ಲ ಸತ್ಯ ಹೊರಗಡೆ ಬರಬೇಕು, ಸತ್ಯವೇ ಹೊರಗಡೆ ಬರಬೇಕು, ಆದರೆ ಮಿಥ್ಯವಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಶ್ರೀಗಳು ಹೇಳಿದ್ದಾರೆ. ರಾಮಚಂದ್ರಾಪುರ ಮಠ ಕೂಡ ಪ್ರಕರಣ ದಾಖಲಿಸಿದೆ. ಆ ಪ್ರಕರಣದ ಸತ್ಯವು ಹೊರಗಡೆ ಬರಬೇಕು, ಪ್ರೇಮಲತಾ ಪ್ರಕರಣದ ಸತ್ಯವು ಹೊರಗಡೆ ಬರಲಿ ಅಂತ ಶ್ರೀಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಮ್ಮ ಆಗ್ರಹ ಕೂಡ ಇದೆ. ಸತ್ಯ ಹೊರಗೆ ಬರೋದ್ರಲ್ಲಿ ನಮ್ಮ ಹಿತವೂ ಇದೆ, ಸಮಾಜದ ಹಿತವೂ ಕೂಡ ಇದೆ. ಅದು ಯಾವ ದಾರಿಯಾದರೂ ಬರಲಿ, ತನಿಖೆ ಅಂತ ಬಂದರೂ ಬಹಳ ಸಂತೋಷ, ಅಥವಾ ಇನ್ಯಾವ ರೂಪದಲ್ಲಿ ಬಂದರೂ ಬಹಳ ಸಂತೋಷ. ಅಂತಿಮವಾಗಿ ಸತ್ಯ ಹೊರಗೆ ಬರಬೇಕು, ಸತ್ಯವೇ ಹೊರಗೆ ಬರಬೇಕು, ಮಿಥ್ಯೆ ಅಲ್ಲ. ಕೆಲವು ಬಾರಿ ಸತ್ಯಕ್ಕೆ ಮಿಥ್ಯೆಯ ಮುಖವಾಡ ತೋರಿಸಿ ಅಥವಾ ಮಿಥ್ಯೆಗೆ ಸತ್ಯದ ಮುಖವಾಡ ತೋರಿಸಿ ಜನರ ಮುಂದೆ ತರ್ತಾರಂಥ ಪ್ರಯತ್ನ ನಡೆಯುತ್ತೆ. ಅಂಥದ್ದಕ್ಕೆ ಅವಕಾಶ ಆಗದೆ ಸತ್ಯವೇ ಹೊರಗೆ ಬರೋಂತೆ ಆಗಬೇಕು. ಹಾಗೆ ಯಾವ ಪ್ರಕರಣ ಮೊದಲು ದಾಖಲಾಗಿದೆಯೋ ಆ ಸತ್ಯ ಮೊದಲು ಹೊರಗೆ ಬರಲಿ. ಮಠದ ಮೇಲೆ ಒಂದು ಬ್ಲಾಕ್ ಮೇಲ್ ನಡೀತು, ಊಹೆಗೆ ಮೀರಿರ್ತಕ್ಕಂಥ ಚಿತ್ರಹಿಂಸೆ ನಡೀತು ಆ ಬ್ಲಾಕ್ ಮೇಲ್ ರೂಪದಲ್ಲಿ. ಆ ಸತ್ಯ ಹೊರಗೆ ಬರಲಿ, ಈ ಸತ್ಯ ಕೂಡ ಹೊರಗೆ ಬರಲಿ. ಯಾಕೆಂದರೆ ಅದೆರಡು ಒಂದೇ ಸತ್ಯವೇ. ಅದು ಒಂದು ಮಾತು, ಸತ್ಯ ಹೊರಗೆ ಬರಬೇಕು, ಅಗತ್ಯ ಇದ್ದರೆ ತನಿಖೆ ನಡೀಬೇಕು. ಕೋರ್ಟ್ ಅಷ್ಟೇ ಹೇಳಿದೆ ತನಿಖೆ ನಡೀಬೋದು ಅಂತ ಹೇಳಿದೆ, ಸಂತೋಷ, ನಡೀಲಿ ತನಿಖೆ. ಆದರೆ ಸಾವಿರಾರು ವರ್ಷದಿಂದ, ಅಂದರೆ ಶಂಕರಾಚಾರ್ಯರ ಕಾಲದಿಂದ ಈ ದಿನದವರೆಗೆ ಒಂದು ಹೊತ್ತು ತಪ್ಪದೆ ಪೂಜೆ ನಡೆದಿದೆ. ರಾಮದೇವರ ಪೂಜೆ ಒಂದು ಹೊತ್ತು ಕೂಡ ವ್ಯತ್ಯಾಸ ಆಗದೆ ಈವರೆಗೆ ನಡೆದಿದೆ. ಅದಕ್ಕೆ ಭಂಗ ಬರಬಾರ್ದು, ಸಂಪ್ರದಾಯಗಳು ಕೂಡ ಭಂಗ ಬರಬಾರ್ದು, ಮಠದ ಸಂಪ್ರದಾಯಗಳಿಗೆ ಭಂಗ ಬರಬಾರ್ದು. ಸಹಸ್ರಾರು ವರ್ಷದ ಅವಿಚ್ಛಿನ್ನ ಪೂಜೆಗೆ, ಒಂದು ಹೊತ್ತು ಬಿಡದೆ ನಡೆದಿರ್ತಕ್ಕಂಥ ಪೂಜೆಗೆ ಭಂಗ ಬಂದರೆ ಅದು ಇರ್ರಿಪೇರಬಲ್ ಡ್ಯಾಮೇಜ್. ಅದು ಅದನ್ನು ನಾಳೆ ಯಾರು ತುಂಬಿಕೊಡೋಕ್ಕಾಗೋದಿಲ್ಲ. ಯಾವ ಹೊತ್ತು ಪೂಜೆ ಆಗಲಿಲ್ವೋ ಅಥವಾ ಯಾವ ಹೊತ್ತು ನಡೀಬೇಕಾದ ಕಾರ್ಯಕ್ರಮ ನಡೀಲಿಲ್ವೋ ಅದನ್ನು ಮತ್ತಾರು ತುಂಬಿಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಒಂದು ಸುಳ್ಳಿಗೋಸ್ಕರ, ಒಂದು ದುರುದ್ದೇಶದ ಸುಳ್ಳಿಗೋಸ್ಕರವಾಗಿ ಇಂತಹ ಸಾವಿರಾರು ವರ್ಷದ ಒಂದು ಸತ್ಯದ ಪೂಜೆ ಭಂಗ ಆಗೋ ಥರ ಆಗಬಾರ್ದು ಅನ್ನೋದು ನಮ್ಮ ಒಂದು ಕಳಕಳಿ ಮತ್ತು ನಮ್ಮ ಒಂದು ಕಾಳಜಿ. ಹಾಗಾಗಿ ಆ ರೂಪದಲ್ಲಿ ಮುಂದೆ ಏನಾಗಬೇಕೋ ಅದಾಗಲಿ. ನಮಗೆ ನಮ್ಮ ಆತ್ಮ ತುಂಬ ಶುದ್ಧ ಇದೆ, ನಮ್ಮ ಮನಸ್ಸು ಶುದ್ಧ ಇದೆ. ನಾವು ಈ ಮೊದಲೇ ಹೇಳಿದ್ದೇವೆ, ಧರ್ಮ ಗೆದ್ದರೆ ನಾವು ಗೆಲ್ತೇವೆ, ಸತ್ಯ ಗೆದ್ದರೆ ನಾವು ಗೆಲ್ತೇವೆ, ಕಾನೂನು ಗೆದ್ದರೆ ನಾವು ಗೆಲ್ತೇವೆ. ಹಾಗಾಗಿ ಎಲ್ಲ ಬಗೆಯ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ಬೋದು, ಯಾವ ಪರೀಕ್ಷೆ ಬೇಕಾದ್ರೂ ನಡೀಲಿ, ಅದರಲ್ಲೇನು ತೊಂದರೆ ಏನೂ ಇಲ್ಲ. ಆದರೆ ಅಂತಿಮವಾಗಿ ಸತ್ಯಕ್ಕೆ ಜಯ ಸಿಗುವಂತಾಗಲಿ. ಹೋರಾಟ ಬಿಡುವ ಪ್ರಶ್ನೆ ಇಲ್ಲ. ದೇಹದಲ್ಲಿ ಕೊನೆಬಿಂದು ರಕ್ತ ಇರುವವರೆಗೆ, ಶರೀರದಲ್ಲಿ ಒಂದಿಷ್ಟು ಜೀವಾಂಶ ಇರುವವರೆಗೆ ಹೋರಾಟ ಮುಂದುವರಿಯುತ್ತದೆ. ಪೀಠದ ಹೋರಾಟ ಕೂಡ ಮುಂದುವರಿಯುತ್ತದೆ ಮತ್ತು ಪೀಠದ ಭಕ್ತರ ಅಭಿಮಾನಿಗಳ ಹೋರಾಟ, ಸಮಸ್ತರ ಹೋರಾಟ, ಮಠದ ಇಡೀ ಬಳಗ ಇದಕ್ಕಾಗಿ ಹೋರಾಡುತ್ತದೆ. ಕೊನೆಯ ಕ್ಷಣದವರೆಗೆ ಹೋರಾಡುತ್ತೇವೆ. ಸತ್ಯಮೇವ ಜಯತಿ.